ನಾವು ಏನು ಹೇಳ್ಬೇಕನ್ಸುತ್ತೆ ಅಂದರೆ, ನಾವು 60 ವರ್ಷ ದಾಟಿದ ತಕ್ಷಣ ಎಂಡ್ ಆಫ್ ಲೈಫ್ ಅಂತ ಹೇಳ್ತಾರೆ. ನಾನು ಹೇಳೋದು ಲೈಫ್ ಬಿಗಿನ್ಸ್ ಅಟ್ 60. ಅಂದರೆ ನಿಜವಾಗ್ಲೂ ನಮ್ಮ ಪ್ರೊಡಕ್ಟಿವ್ ಲೈಫ್ ಶುರು ಆಗೋದು ಅಂದರೆ ಅದು ನಮ್ಮ ಸಲುವಾಗಿ ನಾವು ಜೀವಂತ ಇರ್ತೀವಿ. ನಾವು ಏನು ಮಾಡಬೇಕು ಬರೀ ನಮ್ಮ ಹೊಟ್ಟೆ ಪಾಲಿಗೆ ನಾವು ಕೆಲಸ ಮಾಡಬೇಕಂತಂಗಿಲ್ಲ, ಅದೆಲ್ಲ ಆಗೋಗಿರುತ್ತೆ. ಮಕ್ಕಳು ಮರಿ ಎಲ್ಲ ಆಗಿರುತ್ತೆ, ಅವ್ರು ಸೆಟ್ಲ್ ಆಗಿರ್ತಾರೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಸಲುವಾಗಿ ಲಿವಿಂಗ್ ಮಾಡ್ತಾ ಇರುವಾಗ ಅದರಲ್ಲಿ ಮಜಾ ಬೇರೆ ಇರುತ್ತೆ. ಏನು ಬೇಕಾದರೂ ಮಾಡ್ಬೋದು, ರೀಡಿಂಗ್ ಮಾಡ್ಬೋದು ಅಥವಾ ಸ್ಪೋರ್ಟ್ಸ್ ಮಾಡ್ಬೋದು. ಆ್ಯಂಡ್ ಆ ಟೈಮಲ್ಲಿ ದುಡ್ಡು ಗಳಿಸಿರ್ತೀವಿ. ಸೊ ಯಾವ ತೊಂದರೆನೂ ಇರೋದಿಲ್ಲ. ಸೊ ಈ ಥರ ಲೈಫ್ ಎಂಜಾಯ್ ಮಾಡಬೇಕಾದ್ರೆ ಇದು ಒಂದು ಒಳ್ಳೆಯ ಅವಕಾಶ. ಜನಕ್ಕೆ ಒಂಟಿಯಾಗಿ ಇರೋದು ಬದಲು ಅವರು ಕಮ್ಯುನಿಟಿ ಲಿವಿಂಗ್ನಲ್ಲಿದ್ದರೆ ಅದರಷ್ಟು ಪ್ರೊಡಕ್ಟಿವ್, ಅದರಷ್ಟು ಸಂತೋಷ ಇನ್ನೊಂದರಲ್ಲಿ. ನೀವು ಹೇಳ್ಬೋದು ಮಕ್ಕಳು ನೋಡ್ಕೊಳ್ತಾರೆ, ಇದು ಮಾಡ್ತಾರೆ. ಬಟ್ ಏನಾಗುತ್ತೆ, ಮಕ್ಕಳು ಆಫೀಸಿಗೆ ಹೋಗ್ತಾರೆ, ಮನೇಲಿ ಬಿಟ್ಟಿರ್ತಾರೆ. ಅವ್ರನ್ನ ಏನು ಮಾಡ್ತಾರೆ, ಎಷ್ಟಂತ ಟಿ ವಿ ನೋಡ್ತಾರೆ. ಏನು ಅಂದರೆ ಅವ್ರದ್ದು ಬ್ರೈನ್ ಏನಿದೆ ಎಷ್ಟು ಆ್ಯಕ್ಟಿವ್ ಇದೆ ಅದು ಡಲ್ ಹಾಕ್ಕೊಂಡು ಹೋಗುತ್ತೆ, ಡಿಪ್ರೆಷನ್ ಬರುತ್ತೆ. ಬಾಕಿದೆಲ್ಲ ಏನಂದರೆ ಇದು ಬೊಜ್ಜು ಮತ್ತು ಬ್ಲಡ್ ಪ್ರೆಷರು, ಮಧುಮೇಹ ಕಾಯಿಲೆಗಳು ಅದೆಲ್ಲ ಬರುತ್ತೆ. ಅದಕ್ಕಿಂತ ನೀವು ಒಂದು ಕಮ್ಯುನಿಟಿ ಲಿವಿಂಗ್ನಲ್ಲಿ ನೀವು ವಯಸ್ಸಿನ ಜನರ ಜೊತೆಲಿ ನಗೋದು, ಮತ್ತು ಜೋಕ್ ಮಾಡೋದು, ಮತ್ತು ಇಂಡೋರ್ ಗೇಮ್ಸ್ ಆಡೋದು, ಮತ್ತು ಜೋಕ್ಸ್ ಮಾಡೋದು, ಇದೆಲ್ಲ ಮಾಡಿಕೊಂಡ್ರೆ ಅದು ಅಷ್ಟು ವಯಸ್ಸು ಗೊತ್ತೇ ಆಗುತ್ತೆ. ಒಂದು 10 years ಎಕ್ಸ್ಟ್ರಾ ಕ್ವಾಲಿಟಿ ಲೈಫ್ ಲಿವ್ ಮಾಡ್ಬೋದು. ಅದು ನಾನು ಹೇಳ್ತೀನಿ. ಆ್ಯಂಡ್ ಈ ಥರದ ಉತ್ಸವ ಏನು ಮಾಡಿದ್ದಾರೆ, ಎಲ್ಲ ಜನ ಎಲ್ಲ ಕಡೆಯಿಂದಲೂ ಬಂದು ಈ ಪ್ರೈಸ್ ತೊಗೊಳ್ಬೇಕಾದ್ರೆ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಅವ್ರ ಕ್ವಾಲಿಟಿ ಲೈಫ್ ತುಂಬ ಚೆನ್ನಾಗಿತ್ತು. ನಾನು ಮತ್ತೆ ಓಕೆ, ಥ್ಯಾಂಕ್ ಯು.